ನವಲಗುಂದದಲ್ಲಿ 24x7 ನೀರು ಪೂರೈಕೆ ಯೋಜನೆ ಹೆಸರಲ್ಲಿ ಹಗಲು ದರೋಡೆ, ಪುರಸಭೆಗೆ ಬೀಗ ಹಾಕಿ ಪ್ರತಿಭಟಿಸುವ ಎಚ್ಚರಿಕೆ. ನವಲಗುಂದ ಪಟ್ಟಣದಲ್ಲಿ 24x7 ನೀರು ಪೂರೈಕೆ ಯೋಜನೆ ಹೆಸರಿನಲ್ಲಿ ಸಾರ್ವಜನಿಕರ ಹಣ ಸುಲಿಗೆ ನಡೆಯುತ್ತಿದೆಯಾ? ಕೇವಲ ನೀರಿಗಾಗಿಯೇ ಬಡವರು ತಮ್ಮ ಇಡೀ ತಿಂಗಳ ದುಡಿಮೆಯನ್ನು ಗುತ್ತಿಗೆದಾರರಿಗೆ ಒಪ್ಪಿಸಬೇಕಾದ ದುಸ್ಥಿತಿ ಬಂದಿದೆಯಾ? ಹೌದು, ಇಂಥದ್ದೊಂದು ಗಂಭೀರ ಆರೋಪ ಮಾಡಿ ಈಗ ನವಲಗುಂದ ಪಟ್ಟಣದ ಜನ ಉಗ್ರ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ನವಲಗುಂದ ಪಟ್ಟಣದಲ್ಲಿ ಸಾರ್ವಜನಿಕರ ಹಿತ ಕಾಯಬೇಕಾದ 24x7 ನೀರು ಪೂರೈಕೆ ಯೋಜನೆ ಈಗ ಸಂಪೂರ್ಣ ವಿಫಲವಾಗಿದೆ. ಇದು ಸಾರ್ವಜನಿಕರ ಸೇವೆಗಾಗಿದೆಯೋ ಅಥವಾ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಜೇಬು ತುಂಬಿಸುವ ಲೂಟಿ ಕೇಂದ್ರವಾಗಿದೆಯೋ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಮೂಡಿದೆ. ಜನರಿಗೆ ನಿರಂತರ ನೀರಿನ ಭರವಸೆ ನೀಡಿ ಈಗ ಅವೈಜ್ಞಾನಿಕ ಹಾಗೂ ದೋಷಪೂರಿತ ಮೀಟರ್ಗಳ ಮೂಲಕ ಸಾರ್ವಜನಿಕರ ರಕ್ತ ಹೀರುವ ಕೆಲಸ ನಿರಂತರವಾಗಿ ನಡೀತಿದೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಹೌದು ವೀಕ್ಷಕರೇ, ಪ್ರತಿ ಮನೆಗೆ ತಿಂಗಳಿಗೆ 400 ರೂಪಾಯಿಯಿಂದ ಆರಂಭವಾಗಿ ಬರೋಬ್ಬರಿ 1500, 2000 ಹಾಗೂ 5000 ರೂಪಾಯಿವರೆಗೆ ನೀರಿನ ಬಿಲ್ ನೀಡಲಾಗುತ್ತಿದೆ. ಇದು ಸಾರ್ವಜನಿಕರ ಮೇಲಿನ ನೇರ ಹಗಲು ದರೋಡೆಯಾಗಿದೆ. ಯಾವುದೇ ಪೂರ್ವ ಮಾಹಿತಿ ಅಥವಾ ತರ್ಕವಿಲ್ಲದೆ ವಿಧಿಸಲಾಗಿರುವ ಈ ದುಬಾರಿ ಬಿಲ್ ವಸೂಲಾತಿಯನ್ನು ತಕ್ಷಣವೇ ತಡೆ ಹಿಡಿಯಬೇಕು ಎಂದು ಯುವ ಮುಖಂಡ ಬಾಬು ಹಳ್ಳದ ಹಾಗೂ ಸಾಮಾಜಿಕ ಕಾರ್ಯಕರ್ತ ಮಾಬೂಸಾಬ ಯರಗುಪ್ಪಿ ನೇತೃತ್ವದಲ್ಲಿ ನವಲಗುಂದ ಪುರಸಭೆಯ ಪ್ರಭಾರಿ ಮುಖ್ಯಾಧಿಕಾರಿಗಳಿಗೆ ಹಾಗೂ ಧಾರವಾಡ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರರ ಮೂಲಕ ಸುದೀರ್ಘ ದೂರು ಸಲ್ಲಿಸಲಾಗಿದೆ. ಈ ಯೋಜನೆಗೆ ಮಂಜೂರಾದ 48 ಕೋಟಿ ರೂಪಾಯಿ ಅನುದಾನದ ಬಳಕೆ ಹಾಗೂ ಮೀಟರ್ಗಳ ಗುಣಮಟ್ಟದ ಕುರಿತು ಉನ್ನತ ಮಟ್ಟದ ತಾಂತ್ರಿಕ ತನಿಖೆಯಾಗಬೇಕು. ತನಿಖೆ ಮುಗಿಯುವವರೆಗೆ ಸಾರ್ವಜನಿಕರು ಯಾವುದೇ ರೀತಿಯ ನೀರಿನ ಬಿಲ್ ಪಾವತಿಸುವುದಿಲ್ಲ. ಮನವಿ ತಲುಪಿದ 15 ದಿನಗಳ ಒಳಗಾಗಿ ಪುರಸಭೆಯವರು ಸೂಕ್ತ ಕ್ರಮ ಕೈಗೊಂಡು ದರ ಇಳಿಕೆ ಮಾಡದಿದ್ದರೆ ಪುರಸಭೆ ಕಚೇರಿಗೆ ಬೀಗ ಹಾಕಿ ಬೃಹತ್ ಹೋರಾಟ ಮಾಡಲಾಗುವುದು ಎಂದು ಯುವ ಮುಖಂಡ ಮಹಮ್ಮದ್ ಅಲಿ ಮಿರ್ಜಿ ಎಚ್ಚರಿಕೆ ನೀಡಿದ್ದಾರೆ. ಏನು ಮಾಡ್ಬೇಕು? ನಾವು ಹೆಣ್ಮಕ್ಳು ಹುಡುಕಿಲ್ಲ, ನಮಗೆ ಕಟ್ಟಕ್ಕಾಗುದಿಲ್ಲ. ಮೊದಲು ನಳ ಬೇಕು ನಮಗೆ. ಈ ನಳ HD 24x7 ನ್ಯೂಸ್, ಇದು ಕನ್ನಡಿಗರ ಧ್ವನಿ.